ಪ್ರಜ್ವಲ್ ಕೃತ್ಯಗಳ ಬಗ್ಗೆ ಗೊತ್ತಿದ್ರೂ ಟಿಕೆಟ್ ಕೊಟ್ಟಿದ್ದಾರೆ. ಯಾರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಾರೆ, ಅವರಿಗೆ ಗೊತ್ತಿರಲ್ವಾ? HDKಗೆ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮೋದಿ ಅವರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಇದು ಭಾಷಣಕ್ಕೆ ಮಾತ್ರ ಸೀಮಿತವಾಯಿತಾ ಮೋದಿ ಹೇಳಿಕೆ? ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. BJPಯವರು ಮತ್ತು JDS ಅವರು ಇಬ್ಬರಿಗೂ ಕೂಡ ಇವರ ಗುಣಗಳು ಗೊತ್ತಿದ್ರೂ ಕೂಡ ಇವರು ಮಾಡಿದಂಥ ಕೆಲಸಗಳನ್ನು ಕೃತ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೂ ಕೂಡ ಇವರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಏನಿತ್ತು? ಅವರು ನ್ಯಾಯ ಒದಗಿಸ್ಬೇಕಾಗಿತ್ತಲ್ಲ. ಟಿಕೆಟ್ ಕಟ್ ಮಾಡಿಬಿಟ್ಟು ಇಂಥದ್ದು ದೌರ್ಜನ್ಯ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದೆ, ನಾವು ಶಿಸ್ತಿನ ಕ್ರಮ ತಗೋತೀವಿ, ನಾವು ತನಿಖೆಗೆ ಒಳಪಡಿಸ್ತೀವಿ, ಕಾನೂನು ಕ್ರಮ ತಗೋತೀವಿ, ನಾವು ಯಾರು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರ ರಕ್ಷಣೆಗೆ ನಾವು ನಿಲ್ತೀವಿ ಅಂತ BJPಯವರು JDS ಅವರು ಬಂದಿಲ್ಲ. ಅಂದರೆ ಡಿಸ್ಪೈಟ್ ದ ಫ್ಯಾಕ್ಟ್ that they knew that Prajwal Revanna was a sexual deviant, they gave him a ticket and they hid these facts from public. ಅವರು ನಿಜವಾಗ್ಲೂ ಪ್ರಧಾನಮಂತ್ರಿ ಅವರೆಲ್ಲ ಮಾತನಾಡ್ತಾರಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಅದು ಇದು ಅಂತ ಹೇಳ್ತಾರಲ್ಲ, ಇವತ್ತು ಎಲ್ಲೋಯ್ತು ಅವರ ಬದ್ಧತೆ? ಬರೇ ವೇದಿಕೆ ಮೇಲೆ ಬರೇ ಭಾಷಣಕ್ಕೆ ಮಾತ್ರ ಸೀಮಿತನ? ಯಾಕೆ ಇವರು ಆವಾಗಲೇ ಟಿಕೆಟ್ ಡಿನೈ ಮಾಡಿಲ್ಲ ಇವರು? ಮತ್ತು ಇವರು ಕುಮಾರಸ್ವಾಮಿಯವರು ಈ 5 ಗ್ಯಾರಂಟಿಗಳು ಏನು ಜನರಿಗೆ ಮುಟ್ತಾ ಇದೆ, ಮಹಿಳೆಯರಿಗೆ ಮುಟ್ತಾ ಇದೆ, ಅವರ ಕುಟುಂಬ ನಿರ್ವಹಣೆಗೆ ಅನುಕೂಲ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಗೆ ಸ್ಥಿರತೆ ತರ್ತಾ ಇದೆ. ಇಂಥ ಒಂದು ಒಳ್ಳೆಯ ಯೋಜನೆಗೆ, ಯಾವ ಯೋಜನೆಯಿಂದ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ, ಅಂಥ ಯೋಜನೆಗಳಿಗೆ ಅಂಥ ಯೋಜನೆಗಳು ಮಹಿಳೆಯರಿಗೆ ಕೊಟ್ಟರೆ ದಾರಿ ತಪ್ಪಿದು ಅಂತ ಹೇಳ್ತಾರೆ. ಈಗ ಯಾರು ದಾರಿ ತಪ್ತಾ ಇದ್ದಾರೆ? ಇದ್ರ ಬಗ್ಗೆ ಏನು ಅಭಿಪ್ರಾಯ ಅವ್ರದ್ದು? ಬರೀ ನಾವು ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆ ಆಗಬೇಕು ಅಂದರೆ ಸರಿನಾ? ನಿಮ್ಗೆ ಗೊತ್ತಿರಲಿಲ್ವಾ ಇದೆಲ್ಲ? ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟು ಲೆಟರ್ ಬರೀತಾರೆ, ಆ ಲೆಟರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅಂದ್ಬಿಟ್ಟು ನೀವು ಪರಿಶೀಲನೆ ಮಾಡಿಲ್ವಾ? ನಿಮ್ಮ ಮಗನಿಗೆ, ದಾರಿ ತಪ್ಪದಂಥ ಮಗನಿಗೆ ರಕ್ಷಣೆ ಮಾಡೋಕ್ಕೆ ಹೋದ್ರಲ್ವಾ? ನಿಮ್ಗೆ ಗೊತ್ತಿರಲಿಲ್ವಾ? ಪ್ರಾಮಾಣಿಕವಾಗಿ ಹೇಳಬೇಕು ಅವರೆಲ್ಲರೂ, JDS ಅವರು BJPಯವರು. ಯಾರೋ ಒಬ್ಬ ಸುಮ್ಮನೆ ಅನಾನಿಮಸ್ ಲೆಟರ್ ಬರೆದಿಲ್ಲ, ಗುಪ್ತವಾಗಿ ಲೆಟರ್ ಬರೆದಿಲ್ಲ, ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಲೆಟರ್ ಬರೆದಿದ್ದಾರೆ, ಡೆಲ್ಲಿಯ ವರಿಷ್ಠರಿಗೆ ಮಾತನಾಡಿದ್ದಾರೆ. ಅದರಲ್ಲಿ 10% ಸುಳ್ಳ, ಏನು 90% ನಿಜಾನ, ಅಥವಾ ಕಂಪ್ಲೀಟಾಗಿ ಏನಾದರೂ ಇದೆಯಾ ಇಲ್ವಾ ಅಂದ್ಬಿಟ್ಟು ಏನಾದರೂ ನೀವು ಪ್ರಯತ್ನ ಮಾಡಿದ್ರ, ಅಥವಾ ಗೊತ್ತಿದ್ದು ಸುಮ್ಮನಿದ್ರ? ಮತ್ತು ನಮ್ಮ ಮಹಿಳೆಯರಿಗೆ ತಾವು ಇನ್ಸಲ್ಟ್ ಬೇರೆ ಮಾಡೋದು ನೀವು, ದಾರಿ ತಪ್ತಾ ಇದ್ದಾರೆ ಅಂದ್ಬಿಟ್ಟು. ದಾರಿ ತಪ್ಪಿದ್ದು ತಾವು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಜನರು ಮೂರ್ಖರು, ಇದನ್ನು ನಾವು ಮುಚ್ಚಾಕ್ಬೋದು ಅಂತ ನೀವೇನು ತಿನ್ಕೊಂಡಿದ್ರಲ್ಲ, ನೀವು ಏನು ಮೋದಿ ಮೇಲ್ಗಡೆ ಇದ್ದಾರೆ, ಇಲ್ಲಿ ಕೆಳಗಡೆ ನೀವಿದ್ದೀರಾ, ಅದರಿಂದ ನಾವು ಯಾವುದೇ ಪ್ರಕರಣಗಳು ಜನರ ಮುಂದೆ ಬರಲ್ಲ ಅಂದ್ಕೊಂಡಿದ್ರ ಏನು? ಅಥವಾ ಮೋದಿ ರಕ್ಷಣೆ ಇತ್ತು ಅಂತ ಇಷ್ಟೆಲ್ಲ ಮಾಡಿದ್ರ ನೀವು? ಮೋದಿ ಅವರಿಗೆ ಪ್ರತಿ ಜಿಲ್ಲೆನಲ್ಲಿ ಏನಾಗ್ತಾಯಿದೆ, ತಾಲೂಕಿನಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಿದೆ ಅಂತ BJPಯ ಬಾಡಿಗೆ ಭಾಷಣಕಾರರೆಲ್ಲ ಓಡಾಡ್ಕೊಂಡು ಹೇಳ್ತಾರಲ್ಲ, ಇದು ಆಗ್ತಾ ಇರೋದಂತ ಗೊತ್ತಿರಲಿಲ್ವಾ ಮೋದಿಯವರಿಗೆ? MP ಟಿಕೆಟ್ ಯಾವುದು? ಆಫ್ ಅ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ ಬ್ಯಾಸ್ಟಿಯನ್, ಮಾಜಿ ಪ್ರಧಾನಿಯ ಜಿಲ್ಲೆಯ ಕ್ಷೇತ್ರದಿಂದ ನಿಲ್ಲುವಂಥ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂಯೆನ್ಸಿ ಟಿಕೆಟ್ ಯಾರಿಗೆ ಹೋಗ್ತಾ ಇದೆ ಅಂತ ಮೋದಿಯವರಿಗೆ ಗೊತ್ತಿರಲಿಲ್ವಾ? ಅಥವಾ ಗೊತ್ತಿದ್ದು ಸುಮ್ಮನಿದ್ರ? ಇಲ್ಲಪ್ಪ ಹೆಂಗಾನ ನಮ್ಮದೇ ಸರ್ಕಾರ ಇದೆ, ಮೇಲ್ಗಡೆ ಈ ತನಿಖೆ ಏನಾದರೂ ಆದರೆ ನಾವೇ ಮುಚ್ಚಾಕ್ತೀವಿ ಮೇಲ್ಗಡೆ, ಡೋಂಟ್ ವರಿ ಅಂತ ಹೇಳಿದ್ರು.
ಮಂಗಳಸೂತ್ರದ ಬಗ್ಗೆ ಮಾತಾಡ್ತಾ ಇದ್ರಲ್ರಿ ಬಿ ಜೆ ಪಿಯವರು, ಎಲ್ಲೋಯ್ತು ನಿಮ್ಮದು? ಇವತ್ತು ಏನು ಸಂತ್ರಸ್ತರಿದ್ದಾರೆ ಅವರೆಲ್ಲ ಯಾವ ಸಮಾಜಕ್ಕೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು? ಅವ್ರ ರಕ್ಷಣೆಗೆ ಯಾಕೆ ಬರ್ತಿಲ್ಲ? ಎಷ್ಟು ಜನದ ಮಂಗಳಸೂತ್ರ ಹಾಳು ಮಾಡಿದ್ದಾರೆ ಇವತ್ತು ಇವರು? ಮೋದಿಯವರು ಉತ್ತರ ಕೊಡಬೇಕು. ಕರ್ನಾಟಕದಲ್ಲಿ ಇದ್ದಾರಲ್ಲ, ಸುಮ್ಮನೆ ಸ್ಟೇಜ್ ಮೇಲೆ ನಿಂತು ಭಾಷಣ ಹೊಡೆಯೋದಲ್ಲ, ಒನ್ ಸೈಡೆಡ್ ಭಾಷಣ ಹೊಡೆಯೋದಿಲ್ಲ, ಇಳಿದು ಪ್ರೆಸ್ಸಲ್ಲಿ ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.